ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಮನೆ ಬನ್ನರ್ಘಟ್ಟ ರೋಡ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ 700 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಡಪ್ ಆಗಿದ್ದು ಇಟಾಲಿಯನ್ ಮಾರ್ಬಲ್ ಜೊತೆಗೆ ಲಿಫ್ಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಒಳ್ಳೆ ಲಕ್ಸುರಿ ಆಗಿ ಕಂಪ್ಲೀಟ್ ಆಗಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಬನ್ನರ್ಘಟ್ಟ ರೋಡ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ನೈಸ್ ರೋಡ್ ಜಸ್ಟ್ 700 ಮೀಟರ್ ದೂರದಲ್ಲಿದೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಕಾರ್ಮಲ್ ಸ್ಕೂಲು, ಹೋಲಿ ಸ್ಪಿರಿಟ್ ಸ್ಕೂಲು, ಮೀನಾಕ್ಷಿ ಮಲ್ಲಲ 1.5 ಕಿಲೋಮೀಟರ್ ದೂರದಲ್ಲಿ ಬರುವಂತಹ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಮನೆ ಟೋಟಲ್ ನಮ್ಗೆ 700 ಅಡಿಲಿ ಕಟ್ಟಿರುವಂತಹ BBMP ಏಕತ ಆಗಿರುವಂತಹ ಕಾವೇರಿ ವಾಟರ್ ಬರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ ಬನ್ನರ್ಘಟ್ಟ ರೋಡ್ ಡಿಮಾರ್ಟ್ ಇದೆಯಲ್ಲ, ಮತ್ತೆ ಗೊಟ್ಟಿಗೆರೆ ಸ್ಟೇಷನ್ ಅಲ್ಲಿ ಜಸ್ಟ್ ಒಂದು 500 ಮೀಟರ್ ಅಲ್ಲಿ ಇದೆ. ಗೊಟ್ಟಿಗೆರೆ ಬಸ್ ಸ್ಟಾಪ್ ಬರೀ 500 ಮೀಟರ್ ಇದೆ. ಡಿಮಾರ್ಟ್ ಬಂದು ನಮ್ಗೊಂದು 700 ಮೀಟರ್ ಅಲ್ಲಿ ಇದೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಕಾರ್ಮಲ್ ಅಕಾಡೆಮಿ ಕೂಡ ನಮ್ಗೆ ಒಂದು 700 ಮೀಟರ್ ಅಲ್ಲಿ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡೆಕಾಥ್ಲಾನ್ ತುಂಬಾ ಹತ್ರದಲ್ಲಿದೆ. ಹೋಲಿ ಸ್ಪಿರಿಟ್ ಸ್ಕೂಲು, ಟಿ ಜಾನ್ ಕಾಲೇಜು, ಮತ್ತೆ BGS ಹೈಸ್ಕೂಲು, ಪ್ರತಿಯೊಂದಕ್ಕೂ ನಮ್ಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಬನ್ನರ್ಘಟ್ಟ ರೋಡ್ಗೆ ತುಂಬಾ ಆಕ್ಸೆಸಬಲ್ ಈ ಪ್ರಾಪರ್ಟಿ ಇರುವಂತದ್ದು. ಇದು BBMP ಏಕಾತ ಆಗಿದೆ. ಕಾವೇರಿ ವಾಟರ್ ಪ್ರೆಸೆಂಟ್ ನಮ್ಗೆ ಈ ಲೊಕೇಶನ್ ಅಲ್ಲಿ ರನ್ನಿಂಗ್ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಹಾಗೆ ಮನೆ ಮುಂದೆಗಡೆ ನೋಡ್ಬೋದು 30 ಅಡಿಗಳ ಟಾರ್ ರೋಡ್ ಇರುವಂತದ್ದು. ಇದು 30 ಫೀಟ್ ರೋಡ್ ಬರುತ್ತೆ ನಮ್ಗೆ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ 100% ವಾಸ್ತು. ಎನಿ ಬ್ಯಾಂಕ್ ಅಲ್ಲಿ ನಮ್ಗೆ 90% ಲೋನ್ ಸಿಗುವಂತಹ ಡಾಕ್ಯುಮೆಂಟ್ಸ್ ಈ ಪ್ರಾಪರ್ಟಿ ಆಗಿದೆ. ಬನ್ನರ್ಘಟ್ಟ ರೋಡ್ಗೆ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈಗ ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಪಾರ್ಕಿಂಗ್ ನೋಡ್ಬೋದು ನೋಡಿ, ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿರೋದ್ರಿಂದ ಆರಾಮಾಗಿ ನಾವು 2 ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 2 ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಎಕ್ಸಾಕ್ಟ್ ಅಗ್ನಿಮಲೆಯಲ್ಲಿ ನಮ್ಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಈ ವಾಲ್ಗಳಿಗೆ ನೋಡಿ, ಇಲ್ಲಿ ಸ್ವಿಚ್ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ನಮ್ಗೆ EV ಚಾರ್ಜಿಂಗ್ ಪಾಯಿಂಟ್. ಟೋಟಲಿ ನಮ್ಗೆ 3 EV ಚಾರ್ಜಿಂಗ್ ಪಾಯಿಂಟ್ ನ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಸಂಪಿಗೆ ಮತ್ತೆ ಬೋರ್ವೆಲ್ಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಜಸ್ಟ್ ಇಲ್ಲೊಂದು ಚಿಕ್ಕದಾಗಿ ಒಂದು ರೂಮ್ ತರ ಮಾಡಿದ್ದಾರೆ. ಒಂದು ಸರ್ವೆಂಟ್ ರೂಮ್, ಒಬ್ರು ಮಲ್ಕೊಳ್ಳೋ ಅಷ್ಟು ಜಾಗ ತರ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ರೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಡ್ರೈವರ್ ಏನಾದ್ರು ಕುತ್ಕೊಳ್ಳೋದಕ್ಕೆ, ರೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಯಾರಾದ್ರೂ ಒಂದು ಪರ್ಪಸ್ ಒಂದು ಇರ್ಲಿ ಅನ್ನೋದಕ್ಕೊಂದು ಕಾನ್ಸೆಪ್ಟ್ ನ ಈ ಪೋರ್ಷನ್ ನಮ್ಗೆ ವರ್ಕ್ ನ ಮಾಡಿರುವಂತದ್ದು. ಆಮೇಲೆ ತುಂಬಾ ರಿಕ್ವೈರ್ಮೆಂಟ್ ಇರೋದು ಏನು ಅಂದ್ರೆ ಇಂಡಿಪೆಂಡೆಂಟ್ ಹೌಸ್ಗೆ ಇದು ಏನಿದೆ, ಈ ಲಿಫ್ಟ್ ಪ್ರಾವಿಷನ್ ಇದೆಯಲ್ಲ, ಇದು ನಮ್ಗೆ ಮನೆಗಳಿಗೆ ರಿಕ್ವೈರ್ಮೆಂಟ್ ಇರೋದು ಇವತ್ತಿನ ಪರಿಸ್ಥಿತಿಗೆ. ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಪಾಸ್ವರ್ಡ್ ಕೊಟ್ಟಿರುವಂತದ್ದು. ಯಾರು ಕೂಡ ನಮ್ಗೆ ಅನದರ್ ಪರ್ಸನ್ಸ್ ಮನೆ ಒಳಗಡೆ ಆಕ್ಸೆಸಬಲ್ ಆಗೋದಿಲ್ಲ. ಇದು ಆಪರೇಟ್ ಮಾಡೋರು ಮಾತ್ರ ನಮ್ಗೆ ಈ ಮನೆ ಒಳಗಡೆ ಎಂಟ್ರಿ ಆದ್ರೂ ಕೂಡ ಮೇಲ್ಗಡೆ ಬರೋದಕ್ಕೆ ಚಾನ್ಸ್ ಇರೋದು ಆಕ್ಸೆಸ್ ಇದ್ರೆ ಮಾತ್ರ. ಇಲ್ಲಿ ನಮ್ಗೆ ಲಿಫ್ಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ವಾಲ್ ಕ್ಲೈಡಿಂಗ್ ನೋಡ್ಬೋದು ನೋಡಿ, ಇದೆಲ್ಲ ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಲಕ್ಸುರಿ ಆಗಿ ನಮ್ಗೆ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಒಂದು ನಮ್ಗೆ ಮಾಡ್ಕೊಟ್ಟಿದ್ದಾರೆ. 2x4 ವೆಟ್ರೋಫಿಟಲ್ಸ್ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನಮ್ಗೆ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಇದು ಜಸ್ಟ್ ಒಂದು ಕಾಮನ್ ಬಾತ್ರೂಮ್. ಇನ್ ಕೇಸ್ ಏನಾದ್ರು ಪಾರ್ಕಿಂಗ್ ಅಲ್ಲಿ ಏನಾದ್ರು ಫಂಕ್ಷನ್ ಮಾಡೋದು ಕೂಡ ಆ ಪೋರ್ಷನ್ ಅಲ್ಲಿ ಏನಾದ್ರು ವಿತ್ ಸ್ಟೋರೇಜ್ ಆದ್ರೂ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಕಾಮನ್ ಬಾತ್ರೂಮ್ ಕೂಡ ನಾವು ಯೂಸ್ ಮಾಡ್ಕೊಬಹುದು ಅಂತ ಹೇಳ್ಬೋದು. ತುಂಬಾ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಫೈನ್ ಫಿನಿಶಿಂಗ್ ವರ್ಕ್ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಬನ್ನರ್ಘಟ್ಟ ರೋಡ್ಗೆ ತುಂಬಾ ಆಕ್ಸೆಸಬಲ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, ಸ್ಟೇರ್ ಕೇಸ್ ನೋಡಿ ನಮ್ಗೆ ತುಂಬಾ ವೈಲ್ಡ್ ಅಂದ್ರೆ ವೈಲ್ಡ್ ಆಗಿದೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲಪತ್ರ ಗ್ರಾನೈಟ್, ಆಂಟಿಸ್ಕೇಟ್ ಗ್ರಾನೈಟ್ ನಮ್ಗೆ ಯೂಸ್ ಮಾಡಿರುವಂತದ್ದು. ತುಂಬಾ ಫೈನ್ ಫಿನಿಶಿಂಗ್ 100% ಹೇಳ್ತೀನಿ. ಮನೆನ ಒಂದು ಸತಿ ಬಂದು ನೋಡಿದ್ರೆ ಮಾಡಿರೋ ಕೆಲಸ ಅಷ್ಟು ಅಚ್ಚುಕಟ್ಟಾಗಿ ನಮ್ಗೆ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಬಂದಿದ್ದೀನಿ. ಔಟ್ ಸೈಡ್ ಅಲ್ಲಿ ನಮ್ಗೆ ಲಿಫ್ಟ್ ಗೆ ಪ್ರಾವಿಷನ್ ಇದೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೊಂದು ಸೆನ್ಸರ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಇನ್ ಕೇಸ್ ಪಾರ್ಕಿಂಗ್ ಇಂದ ಮನೆ ಒಳಗಡೆ ಎಂಟ್ರಿ ಆದ್ರೂ ಕೂಡ ಡೋರ್ ಕ್ಲೋಸ್ ಆಗಿದ್ರೆ ಮನೆ ಒಳಗಡೆ ಬರಬಾರ್ದು ಅನ್ನೋದಕ್ಕೆ ಇಲ್ಲಿ ಪಾಸ್ವರ್ಡ್ ಮತ್ತೆ ಸೆನ್ಸರ್. ಕೆಳಗಡೆ ಪಾರ್ಕಿಂಗ್ ಅಲ್ಲೂ ಸೇಮ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಫಸ್ಟ್ ಫ್ಲೋರ್ ಅಲ್ಲೂ ಸೇಮ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೇಫ್ಟಿ ವೈಸಲ್ಲಿ ತುಂಬಾ ಪ್ರಿಕಾಷನ್ ತಗೊಂಡಿರುವಂತದ್ದು. ಸಖತ್ತಾಗಿ ಮನೆಯನ್ನ ಮಾಡಿದ್ದಾರೆ. ಲವ್ಲಿಯಾಗಿ ನಮ್ಗೆ ಬಿಲ್ಡ್ ಆಗಿದೆ. ಈ ಫುಲ್ ವಾಲ್ಗಳು, ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ಬರುತ್ತೆ. ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ನಾರ್ತ್ ಫೇಸಿಂಗ್ ಡೋರ್ ಇದು. ನಂದಿ ಬಾಗ್ಲು ಬರುತ್ತೆ.
ಲಿಫ್ಟ್ಗೆ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಮೇನ್ ಅಡ್ವಾಂಟೇಜ್ ಬನ್ನರ್ಘಟ್ಟ ರೋಡ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ವೀಕ್ಷಕರು, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು ಹಾಲ್ ಬರುತ್ತೆ. ಬಟ್ ಫ್ಲೋರಿಂಗು ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ನಮ್ಗೆ ಯೂಸ್ ಮಾಡಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಮೇಲ್ಗಡೆ POP ವಿತ್ LED ಲೈಟ್ ಗಳಿಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಈ ವಾಲ್ ಎಲ್ಲ ನಮ್ಗೆ ಇಂಟೀರಿಯರ್ ಅಲ್ಲಿ ಕವರ್ ಆಗಿರುವಂತದ್ದು. ದೊಡ್ಡದಾಗಿರುವಂತಹ ಟಿವಿ ಕ್ಯಾಬಿನೆಟ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಕೆಳಗಡೆ ನಮ್ಗೆ 5 ಡ್ರಾಯರ್ ಬಾಕ್ಸ್ ಗಳಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಪಕ್ಕದಲ್ಲಿ ನಮ್ಗೊಂದು ಸೆಮಿ ಕಾಮನ್ ಬಾತ್ರೂಮ್ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ವುಡ್ ಎಲ್ಲ ನಮ್ಗೆ ಟೀಕುಡ್ ಡೋರ್ ನ ಯೂಸ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್. 2x4 ವೆಟ್ರೋಫೆಟಲ್ಸ್, ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಆ ತರ ವರ್ಕ್ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ, ಸಖತ್ತಾಗಿದೆ. ಇಲ್ಲಿ ನೋಡಿ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮ್ಗೊಂದು ಸ್ಟೋರೇಜ್ ಪರ್ಪಸ್ ಕೊಟ್ಟಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳಿಗೆ ಇಲ್ಲೂ ಕೂಡ ನಮ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನೋಡಿದ್ರಲ್ಲ, ಕಾವೇರಿ ಅಲ್ಲೇ ಬರುತ್ತೆ, UPS ಪಾಯಿಂಟ್ ಕೂಡ ಅಲ್ಲೇ ಬರುತ್ತೆ, ವಿತ್ ಸ್ಟೋರೇಜ್ ಕೂಡ ನಮ್ಗೆ ಅಲ್ಲೇ ಬರುತ್ತೆ ಪಾರ್ಕಿಂಗ್ ಅಲ್ಲಿ. ದೊಡ್ಡದಾಗಿರುವಂತಹ ಟಿವಿ ಕ್ಯಾಬಿನೆಟ್, ಶೋ ಐಟಮ್ಸ್ ಗಳು ಈ ಪೋರ್ಷನ್ ಎಲ್ಲ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಸೂಪರ್ ಆಗಿ ಸ್ಪೇಷಿಯಸ್ ಆಗಿ ನಮ್ಗೆ ಬಂದಿರುವಂತಹ ಲಿವಿಂಗ್ ರೂಮು ಈ ಪೋರ್ಷನ್ ಇದಾಗಿದೆ. ಇದ್ರ ಪಕ್ಕದಲ್ಲೇ ನಮ್ಗೊಂದು ಬರುವಂತದ್ದು 30-40 ಏನು ಬಿಲ್ಡ್ ಇರುತ್ತಲ್ಲ ಕಿಚನ್, ಆ ಶೈಲಿಲಿ ಕಟ್ಟಿರುವಂತಹ ಕಿಚನ್ ಈ ಪೋರ್ಷನ್ ಅಲ್ಲಿ ಇರುವಂತದ್ದು. ನೋಡಿ ಎಷ್ಟು ದೊಡ್ಡದಾಗಿದೆ, ನೋಡಿ ಲವ್ಲಿ ಆಗಿ ನಮ್ಗೆ ಬಿಲ್ಡ್ ಆಗಿದೆ ಕಿಚನ್. ಓಡಾಡಕ್ಕೆ ತುಂಬಾ ಜಾಗ, ಸಖತ್ತಾಗಿ ನಮ್ಗೆ ಬಿಲ್ಡ್ ಆಗಿದೆ. ಮೇಲ್ಗಡೆ ಸ್ಲ್ಯಾಬ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಈ ಪೋರ್ಷನ್ ಫುಲ್ ನಮ್ಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಆ ಪೋರ್ಷನ್ ಅಲ್ಲಿ ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ POP ವಿತ್ ಲೈಟ್ ಗೆ ವರ್ಕ್ ಕೂಡ ನಮ್ಗೆ ಆಗಿದೆ. ಇಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ, ನಿಮಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು ಸಕಲಾಗಿದೆ ನೋಡಿ. ಹ್ಯಾಂಡ್ ವಾಶ್ಗೆ ಈ ಪೋರ್ಷನ್ ಅಲ್ಲಿ, ಸಿಂಕ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಈಗ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಅಲ್ಲಿ ಇದೆಲ್ಲ ಆ ತರ ಸಿಂಕ್ ನ ಒಂದು ನಮ್ಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸೋಫಾ ಇದು ಮತ್ತೆ ಅಲ್ಲೆಲ್ಲ ನಮ್ಗೆ ಪ್ರಾವಿಷನ್ ಇರುವಂತದ್ದು ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ನಮ್ಗೆ ಒಂದು ಚಿಕ್ಕದಾಗ ಒಂದು ಬಾಕ್ಸ್ ತರ ಮಾಡಿದಾರಲ್ಲ, ಇದು ಬಂದು ಡಿಶ್ ವಾಶ್ ಏನಾದ್ರು ಇಟ್ಕೊಂಡಂಗಿದ್ರೆ ಡಿಶ್ ವಾಶ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಡಿಶ್ ವಾಶ್ ಇಟ್ಕೊಳ್ಳೋದಕ್ಕೆ, ಮೇಲ್ಗಡೆ ಓವೆನ್ ಇಟ್ಕೊಳ್ಳೋದಕ್ಕೆ, ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ, ಎಲ್ಲಾ ತರ ಕ್ಲೀನ್ ಆಗಿ ಎಲ್ಲೂ ಕಂಜೆಸ್ಟ್ ಇಲ್ದಿರಾ ಒಂದೊಂದು ಐಟಮು ಎಲ್ಲಿ ಇಟ್ಕೊಬೇಕು ಅಲ್ಲಿ ಇಟ್ಕೋಬೇಕು. ಓಡಾಡಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಿರ ವರ್ಕ್ ನ ಮಾಡಿದ್ದಾರೆ. ಲವ್ಲಿ ಆಗಿದೆ. ಹ್ಯಾಂಡ್ ವಾಶ್ಗೆ ಈ ಪೋರ್ಷನ್ ಅನ್ನೋದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಓಪನ್ ಸ್ಪೇಸ್ ಕಾಣಿಸ್ತಿದೆಯಲ್ಲ, ಇದು ನಮ್ಗೆ ಡೈನಿಂಗ್ ಏರಿಯಾ ಬರುತ್ತೆ. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಮಾಡಿದ್ದಾರೆ. ವುಡ್ ಎಲ್ಲ ಬಂದು ನಮ್ಗೆ ಟೀಕುಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ದೇವ್ರ ಮನೆಗೆ ಪ್ರಾವಿಷನ್ ಮಾಡಿದ್ದಾರೆ. 2x4 ಮೆಟ್ರೋಫಿಡಲ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ POP ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಕೆಳಗಡೆ ಗ್ರಾನೈಟ್ ಸ್ಲ್ಯಾಬ್ ಮತ್ತೆ 2 ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಇಷ್ಟು ಫುಲ್ಲು ನಮ್ಗೆ ದೇವ್ರ ಮನೆ ಸರೌಂಡಿಂಗ್ ಬರುತ್ತೆ, ಚೆನ್ನಾಗಿದೆ. ಆರಾಮಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡ್ಕೊಳ್ಳುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಕಿಚನ್ ಅಂತೂ ಅಲ್ಟಿಮೇಟ್ ಆಗಿ ನಮ್ಗೆ ಬಂದಿರುವಂತದ್ದು. ಲವ್ಲಿ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ನೋಡ್ಬೋದು, ಫ್ಲೋರಿಂಗ್ ಎಲ್ಲ ನಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ಸೆಕೆಂಡ್ ಫ್ಲೋರ್ ಬಂದ ನೋಡ್ಬೋದು, ಇಲ್ಲಿ POP ವಿತ್ LED ಲೈಟ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಪಾರ್ಕಿಂಗ್ ಇಂದ ಬಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಬರ್ಬೋದು. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಲವ್ಲಿ ಸಖತ್ತಾಗಿದೆ. ಬ್ಯಾಕ್ ಗ್ರೌಂಡ್ ಫುಲ್ ಲೆಫ್ಟ್ ಸೈಡ್ ಅಲ್ಲಿ ಇಂಟೀರಿಯರ್, ರೈಟ್ ಸೈಡ್ ಅಲ್ಲಿ ಇಂಟೀರಿಯರ್, ಅಲ್ಟಿಮೇಟ್ ಕಿಂಗ್ ಸೈಜ್ ಕಾಟ್ ಲೆಫ್ಟ್ ಸೈಡ್ ಅಲ್ಲೂ ರೈಟ್ ಸೈಡ್ ಅಲ್ಲೂ ವಿತ್ ಸ್ಟೋರೇಜ್ ಸೂಪರ್ ಆಗಿದೆ. ವೀಕ್ಷಕರೇ ನೋಡಿ, ಇಲ್ಲಿ 3 ಸ್ಲೈಡಿಂಗ್ ಡೋರ್ ಗಳಿರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಈ ಪೋರ್ಷನ್ ಅಲ್ಲೂ ವಿತ್ ಸ್ಟೋರೇಜ್ ಒಂದು ಪ್ರಾವಿಷನ್ ಮಾಡಿದೆ. ಇದು ಓಪನ್ ಅಂಡ್ ಕ್ಲೋಸ್ ಆಗುವಂತಹ ಪ್ರಾವಿಷನ್. ಐಟಮ್ ಇಟ್ಕೊಳ್ಳೋದಕ್ಕೆ ಒಂದು ಲೈಟಿಂಗ್ ಬರೋದಕ್ಕೆ ಒಂದು ವಿಂಡೋ ಪಕ್ಕದಲ್ಲಿ ಡ್ರೆಸ್ಸಿಂಗ್, ಇನ್ನು ಕೆಳಗಡೆ ಎಲ್ಲ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಬಾಕ್ಸ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಬಾಲ್ಕನಿ ಏರಿಯಾ ಬರುತ್ತೆ ನೋಡಿ. ಆರಾಮಾಗಿ ಒಂದು ಚೇರ್ ಹಾಕೊಂಡು 4 ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಬಾಲ್ಕನಿಗೆ ಪ್ರಾವಿಷನ್ ಮಾಡಿದ್ದಾರೆ. ಟಫ್ ಗ್ಲಾಸ್ SS ವರ್ಕು. ಇನ್ನು ಮೇಂಟೆನೆನ್ಸ್ಗೋಸ್ಕರ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಬಾತ್ರೂಮ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಫ್ಲೋರಿಂಗ್ ಕೂಡ ನಮ್ಗೆ
ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಡ್ ವೆಟ್ರೋಫೈಟಲ್ಸ್. ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್, ವಾಲ್ ಮೌಂಟೆಡ್ ಕಮೋಡ್, ಮೇಲ್ಗಡೆ ಕೂಡ ನೋಡಿ ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬೆಡ್ರೂಮ್ ಅಂತೂ ನಮಗೆ ತುಂಬಾ ಅಲ್ಟಿಮೇಟ್ ಆಗಿ ನಮಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್ ತುಂಬಾ ಸೂಪರ್ ಆಗಿದೆ. ಎದುರುಗಡೆ ನಮ್ಗೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಓಕೆ ನೋಡಿ ವೀಕ್ಷಕರೇ, ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ಇದೆ. ಇಲ್ಲಿ ನಮಗೆ ಫ್ಲೋರಿಂಗ್ ಬಂದು 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ಒಂದು ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಒಂದು ಇಂಟೀರಿಯರ್ ವರ್ಕ್ ಒಂದು ಕಂಪ್ಲೀಟ್ ಆಗಿದೆ ವಿತ್ ಸ್ಟೋರೇಜ್ ಗೆ. ವೀಕ್ಷಕರೇ, ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿರೋದು ವಿತ್ ಸ್ಟೋರೇಜ್. ಈ ಪೋರ್ಷನ್ಸ್ ಅಲ್ಲಿ ನಮಗೆ ವಿತ್ ಸ್ಟೋರೇಜ್ ಗೆ ಕೊಟ್ಟಿರುವಂತದ್ದು. ಅಲ್ಲಿ ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರೆಗೂ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಡ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಗೆ ನಮಗೆ ಯೂಸ್ ಮಾಡಿರುವಂತದ್ದು. ಅಲ್ಲಿ ನಮಗೊಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ ನೋಡಿ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಕೊಟ್ಟಿರುವಂತದ್ದು. ದೊಡ್ಡದಾಗಿರುವಂತಹ ಒಂದು ಮಿರರ್ ಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ವಿತ್ ಸ್ಟೋರೇಜ್ ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳನ್ನೊಂದು ಪ್ರಾವಿಷನ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟು ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಸ್ಟೋರೇಜ್ ಗೆ ಪರ್ಪಸ್ ಗೆ ನಮಗೆ ಮಾಡಿರುವಂತದ್ದು ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, 3ನೇ ಫ್ಲೋರ್ ಹೋಗೋಣ. ಸೇಮ್ ಫ್ಲೋರಿಂಗ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಆಗಿರುವಂತದ್ದು. ಫುಟ್ ಲೈಟ್ ಗಳನ್ನೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ವಿತ್ POP ವಿತ್ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿವರೆಗೂ ನಮಗೆ ಲಿಫ್ಟಿಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ವೀಕ್ಷಕರೇ, ಇದು 3ನೇ ಮಾಸ್ಟರ್ ಬೆಡ್ರೂಮ್. ಅದೊಂಥರ ಇದು ಬೇರೆ ಡಿಫ್ರೆಂಟ್ ಅಲ್ಲಿ ಇದೆ ನೋಡಿ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜ್ ವಿತ್ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ವರ್ಕ್. ಇಲ್ಲಿ ನಮಗೆ 2 ಸ್ಲೈಡಿಂಗ್ ಡೋರ್ ವಿತ್ ಸ್ಟೋರೇಜ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ವಿತ್ ಸ್ಟೋರೇಜ್ ಗೆ ಇಂಟೀರಿಯರ್ ವರ್ಕ್ ಆಗಿದೆ. POP ವಿತ್ LED ಲೈಟು. ಇನ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡೋಲ್ಲ, ಸೇಮ್ ಆಸ್ ಇಟ್ ಇಸ್ ಅದೇ ತರ. ಬಟ್ ಇಲ್ಲೇನು ಅಂದ್ರೆ, ಇಲ್ಲಿ ನಮಗೆ ಗ್ಲಾಸಿ ಡೋರ್ ಗಳನ್ನ ಕೊಟ್ಟಿದ್ದಾರೆ. ಟ್ರಾನ್ಸ್ಪರೆಂಟ್ ಆಗಿದೆ, ಚೆನ್ನಾಗಿದೆ. ಈ ಕಡೆ ನಮಗೆ 2 ವುಡ್ ಡೋರ್, ಸೆಂಟ್ರಲ್ ನಮಗೆ ಗ್ಲಾಸಿ ಡೋರ್ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಟೋಟಲ್ ನಮಗೆ 3 ಮಾಸ್ಟರ್ ಬೆಡ್ರೂಮ್. 3 ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕೂಡ 3 ಕಾರ್ಡ್ ಗಳನ್ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ವಿತ್ ಬಾಲ್ಕನಿ ಚೆನ್ನಾಗಿದೆ. ಸೇಮ್ ಬಾಲ್ಕನಿ ಎಲ್ಲ ಮಾಮೂಲಿ ಮೇಂಟೆನೆನ್ಸ್ ಮಾಡಿದ್ರೆ ಅದೇ ಮೇಂಟೆನೆನ್ಸ್ ಮಾಡಿರುವಂತದ್ದು. ಇಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಕಮೋಡ್ ನಮಗೆ ಆ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ವೇಟ್ ಕೊಟ್ಟಿರುವಂತದ್ದು. ಸೆಂಟ್ರಲ್ ಬೇಕಾದ್ರೆ ಬೈಫರ್ಕೇಶನ್ ಮಾಡ್ಕೋಬಹುದು. ಸೆಂಟ್ರಲ್ ನಮಗೆ ಒಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿದ್ದಾರೆ. ಮಾಮೂಲಿ ಟಾಪ್ ಟು ಬಾಟಮ್ ವರೆಗೂ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಡ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ನಮಗೆ ಯೂಸ್ ಮಾಡಿರುವಂತದ್ದು. 2 ಮಾಸ್ಟರ್ ಬೆಡ್ರೂಮ್. 2 ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವಿತ್ ಕಾಟ್ ಇದೆ. ಪಕ್ಕದಲ್ಲಿ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಅದು ಕೆಳಗಡೆ ನೋಡೋದಿಲ್ಲ, ಅದಕ್ಕೂ ಕೂಡ ನಮಗೊಂದು ಕಾಟ್ ಇರುವಂತದ್ದು. ಬಟ್ ಮಾಸ್ಟರ್ ಬೆಡ್ರೂಮ್ ಎಲ್ಲ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರೋದು, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಎಂಟ್ರೆನ್ಸ್ ಅಲ್ಲಿ ನೋಡಬಹುದು ಮಿರರ್ ವಿತ್ ಡ್ರೆಸ್ಸಿಂಗ್ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲೇ ಓಕೆ ಸಿಟ್ಟಿಂಗ್ ಏರಿಯಾ ನೋಡಿ. ಫ್ಲೋರಿಂಗ್ ಮತ್ತು ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಗೆಸ್ಟ್ ರೂಮು, ಹೋಮ್ ಥಿಯೇಟರ್ ರೂಮು, ಇಲ್ಲ ಅಂದ್ರೆ ಆರಾಮಾಗಿ ಪಾರ್ಟಿ ಏರಿಯಾ, ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗೆ ನಮಗೆ ಬಾತ್ರೂಮ್ಗೂ ಕೂಡ ಒಂದು ಫೆಸಿಲಿಟಿ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಈ ತರ ಇದೆ. ಟೋಟಲ್ ನಮ್ಗೆ 4 ಬೆಡ್ರೂಮ್ ಬರುತ್ತೆ. 3 ಬೆಡ್ರೂಮ್ ಗಳಿಗೆ ಫುಲ್ ಫರ್ನಿಚರ್ ಆಗಿದೆ. ಈ ಬೆಡ್ರೂಮ್ ಒಂದು ಖಾಲಿ ಬಿಟ್ಟಿರುವಂತದ್ದು. ಏನ್ ಬೇಕಾದ್ರೂ ನಾವು ಮಾಡ್ಕೋಬಹುದು, ಆ ತರ ಇದೆ. ವೀಕ್ಷಕರೇ ನೋಡಿ, ಇಲ್ಲಿಂದ ಜಸ್ಟ್ ಝೂಮ್ ಮಾಡಿದ್ರೆ ಟಿ ಜೋನ್ ಕಾಲೇಜ್ ಕಾಣಿಸುತ್ತೆ ನೋಡಿ. ಈ ಪೋರ್ಷನ್ ಅಲ್ಲಿ ಅಲ್ಲಿ ಟಿ ಜೋನ್ ಕಾಲೇಜ್ ಕಾಣಿಸುತ್ತೆ. ಅಷ್ಟು ಹತ್ರದಲ್ಲಿ ನಮ್ಗೆ ಇರುವಂತದ್ದು. ಆ ಲೊಕೇಶನ್ ಅಲ್ಲೇ ನಮ್ಗೆ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಬನ್ನರ್ಘಟ್ಟ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಅಲ್ಟಿಮೇಟ್ ಆಗಿ ನಮ್ಗೆ ಬಂದಿರುವಂತಹ ಲೊಕೇಶನ್ ಅಲ್ಲಿ ಅಲ್ಟಿಮೇಟ್ ಆಗಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ. ಎಕ್ಸಾಕ್ಟ್ ಟೆರೆಸ್ಗೆ ಹೋಗ್ತಾ ಇದೀವಿ. ಇಲ್ಲಿ ಹೆವಿ ಗೇಜ್ ಅಲ್ಲಿ ಇರುವಂತಹ MS ಡ್ರಿಲ್ ವರ್ಕ್ ಒಂದು ಕಂಪ್ಲೀಟ್ ಆಗಿದೆ. ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗೇಟು. ಎಂಟ್ರಿ ಓಪನ್ ಆಗಿದ ತಕ್ಷಣ ನಾವು ನೋಡ್ಬೋದು ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫೈಟಲ್ಸ್, ಫ್ಲೋರಿಂಗ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಪರ್ಪಸ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ಇಲ್ಲಿ ರೂಫ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಬಿಟ್ಟಿದ್ದಾರೆ.
ಇನ್ನು ಈ ಪೋರ್ಷನ್ ಅಲ್ಲಿ ನೋಡಬಹುದು ಬಟ್ಟೆ ಹಾರಗಳಿಗೆ ಟಿ ಆಂಗಲ್ ಒಂದು ಕೊಟ್ಟಿರುವಂತದ್ದು. ಇಷ್ಟು ಫುಲ್ ನಮಗೆ ಓಪನ್ ಸ್ಪೇಸ್ ಬರುತ್ತೆ. ಇದು ರೋಡ್ ಆಪೋಸಿಟ್ ಗೆ ನಮಗೆ ಬರುವಂತಹ ಜಾಗ. ಇನ್ ಕೇಸ್ ಬೇಕು ಅಂದ್ರೆ ಮಂಗಳೂರು ಟೈಲ್ಸ್ ಆಗಿ ಕೂಡ ಏನಾದ್ರು ನಾವು ಮಾಡ್ಕೋಬಹುದು. ಅಕ್ಕಪಕ್ಕ ಮನೆ ಎಲ್ಲ ಫುಲ್ಲು ನಮ್ಗೆ ರೆಡಿ ಇದೆ. ಪ್ರೆಸೆಂಟ್ ವರ್ಕಿಂಗ್ ಕೂಡ ಇದೆ. ಸಂಸಾರ ಕೂಡ ಮಾಡ್ತಾ ಇರುವಂತಹ ಲೊಕೇಶನ್ ಅಲ್ಲಿ ಇದೆ. ಮೇನ್ ಏನು ಅಂದ್ರೆ ಅಲ್ಟಿಮೇಟ್ ಜಾಗ. ಎಲ್ಲಿ ನೋಡಿದ್ರು ಮನೆಗಳಿರುವಂತಹ ಜಾಗ. ಫ್ಯೂಚರ್ ಮೆಟ್ರೋಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಬನ್ನರಘಟ್ಟ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಲಿಫ್ಟ್ ಮೇಂಟೆನೆನ್ಸ್ ನಮ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಮಾಮೂಲಿ ಲಾಡರ್ ವ್ಯವಸ್ಥೆ ಕೊಟ್ಟಿರುವಂತದ್ದು ಮೇಲ್ಗಡೆ ಹೋಗೋದಕ್ಕೆ. ಟ್ಯಾಂಕ್ ಕೂಡ ನಮ್ಗೆ ಹೈಟ್ ಮಾಡಿದ್ದಾರೆ ನೋಡಿ. ಲಾಡರ್ ಹಾಕ್ಬಿಟ್ಟು ಹೈಟ್ ಮಾಡಿದ್ದಾರೆ. ಸೋಲಾರ್ ನಾವು ಕೆಳಗಡೆ ಈ ಪೋಸ್ಟ್ ಅಲ್ಲಿ ಒಂದು ಪ್ರಾವಿಷನ್ ಮಾಡ್ಕೊಳ್ತಾರೆ. ನಮ್ಮೊಂದು ಪ್ರಾವಿಷನ್ ಇಲ್ಲಿ ಬಿಲ್ಡರ್ ನಮ್ಗೆ ಮಾಡಿರುವಂತದ್ದು ಅಲ್ಟಿಮೇಟ್ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಬನ್ನರಘಟ್ಟ ರೋಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಸ್ಕೂಲು ಕಾಲೇಜ್ಗಳೆಲ್ಲ 7 ಮಾಡಿಸಿದ ಮನೆ ಅಂತಾನೆ ಹೇಳ್ತೀನಿ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಲ್ಟಿಮೇಟ್ ಆಗಿದೆ. ಬನ್ನರಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಮತ್ತೆ ಜಂಕ್ಷನ್, ಟಿ ಜೋನ್ ಕಾಲೇಜು, ಕಾರ್ಮಲ್ ಅಕಾಡೆಮಿ ಸ್ಕೂಲು, ಡೆಕಾಥ್ಲಾನು, ಮತ್ತೆ ಗೊಟ್ಟಿಗೆರೆ ಬಸ್ ಸ್ಟಾಪ್, ಮತ್ತೆ ಹುಳಿಮಾವು ಬರುವಂತಹ ಮೆಟ್ರೋ ಸ್ಟೇಷನ್, ಹುಳಿಮಾವು ಪೊಲೀಸ್ ಸ್ಟೇಷನ್, ಹುಳಿಮಾವು BGS ಎಲ್ಲ ನಮಗೆ 1.5 ಕಿಲೋಮೀಟರ್ ಒಳಗಡೆನೆ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಮನೆ ಈ ಮನೆ ಆಗಿದೆ. ತುಂಬಾ ಚೆನ್ನಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.